ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನೀವು ಎಲ್ಲರೂ ಹುಣಸೆ ಹಣ್ಣನ್ನು ಬಳಸ್ತಾ ಇರ್ತೀರಿ ಅಲ್ವಾ? ತಂದ ತಕ್ಷಣ ಅದನ್ನು ಹಾಗೇ ಪ್ಯಾಕೆಟ್ನಲ್ಲಿ ಬಿಟ್ಬಿಟ್ರೆ ಬೇಗನೆ ಕೆಟ್ಟು ಹೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಈ ಸಿಂಪಲ್ ಆಗಿರುವಂತಹ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಅದರಿಂದ ಹುಣಸೆ ಹಣ್ಣು ವರ್ಷಗಟ್ಟಲೆ ಕೂಡ ಹಾಳಾಗೋದಿಲ್ಲ. ಮೊದಲಿಗೆ ನೋಡಿ, ಹೀಗೆ ಹುಣಸೆ ಹಣ್ಣನ್ನು ಬಿಡಿ ಬಿಡಿಯಾಗಿ ನೀವು ಬಿಡಿಸ್ಕೊಳ್ಬೇಕಾಗತ್ತೆ. ಅದರಲ್ಲಿರುವಂತಹ ಬೀಜ, ಕೆಲವೊಂದು ಸಲ ಸಿಪ್ಪೆ ಕೂಡ ಉಳಿದಿರುತ್ತೆ. ಎಲ್ಲವನ್ನು ಸಪ್ರೇಟ್ ಮಾಡಿ ಒಂದು ಪ್ಲೇಟ್ನಲ್ಲಿ ನೀವು ಹರಡ್ಕೊಳ್ಬೇಕು. ಹೀಗೆ ನೋಡಿ, ಮಧ್ಯದಲ್ಲಿರುವಂತಹ ಎಲ್ಲ ಬೀಜಗಳನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಹಾಗೆಯೇ ಯಾವುದೇ ರೀತಿಯ ಕಡ್ಡಿ, ಅದರ ಸಿಪ್ಪೆ ಇದನ್ನೆಲ್ಲ ಉಳಿದಿರುತ್ತಲ್ವಾ, ಅದನ್ನು ಕೂಡ ನೀವು ಸಪ್ರೇಟ್ ಮಾಡಿ ಅದನ್ನೆಲ್ಲ ತೆಗೆದು ಚೆಲ್ಲಿಬಿಡಿ. ಇನ್ನು ಹುಣಸೆ ಹಣ್ಣನ್ನು ಪೂರ್ತಿ ತಟ್ಟೆನಲ್ಲಿ ಹರಡಿಬಿಟ್ಟು ಒಂದು ದಿನ ನೀವು ಬಿಸಿಲಿನಲ್ಲಿ ಇಡಬೇಕಾಗತ್ತೆ. ಹೀಗೆ ಬಿಸಿಲಿನಲ್ಲಿ ಇಡೋದ್ರಿಂದ ಇದರಲ್ಲಿ ಯಾವುದೇ ರೀತಿಯ ಹಸಿ ಅಂಶ ಉಳಿಯೋದಿಲ್ಲ. ಅದರಿಂದ ತುಂಬ ದಿನಗಳವರೆಗೆ ಕೆಡದಂತೆ ಇಡಲು ಇದು ಸಹಕಾರಿಯಾಗತ್ತೆ. ಹಾಗೆಯೇ ದಿನನಿತ್ಯಕ್ಕೆ ಬಳಸೋದಕ್ಕೆ ನೋಡಿ, ಸ್ವಲ್ಪ ಹುಣಸೆ ಹಣ್ಣನ್ನು ನೀವು ಒಂದು ಚಿಕ್ಕ ಬಟ್ಟಲಿನಲ್ಲಿ ಹಾಕ್ಕೊಂಡ್ಬಿಟ್ಟು ಇದರಲ್ಲಿ ಬಿಸಿ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟುಬಿಡಿ. ನಾನಿಲ್ಲಿ ಕೇವಲ ಒಂದು ಟೈಮ್ಗೆ ಬೇಕಾಗುವಷ್ಟು ಹುಣಸೆ ಹಣ್ಣನ್ನು ಮಾತ್ರ ಹಾಕಿದ್ದೀನಿ. ನೀವು ಈ ರೀತಿ ಇನ್ನೂ ಸ್ವಲ್ಪ ಜಾಸ್ತಿ ನೆನೆಸ್ಕೊಂಡು ಇಟ್ಕೊಳ್ಬಹುದು. ಸ್ವಲ್ಪ ಹೊತ್ತು ಇದು ಬಿಸಿ ನೀರಲ್ಲಿ ನೆಂದಾದಮೇಲೆ ನೋಡಿ, ಹೀಗೆ ನೀವು ಅದನ್ನು ನೀರು ಒಳಗಡೆಗೆ ಕಿವುಚ್ಕೊಂಡು ಅದರ ರಸ ಸೆಪ್ರೇಟ್ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಪಲ್ಪನ್ನು ಮಾಡಿಕೊಂಡು ನೀವು ಒಂದು ವಾರಗಟ್ಟಲೆ ಫ್ರಿಡ್ಜ್ನಲ್ಲಿ ಇಟ್ಟು ಬಳಸಬಹುದು. ಹಾಗೆಯೇ ಇದನ್ನು ಸ್ವಲ್ಪ ಕುದಿಸಿ ಉಪ್ಪು ಸೇರಿಸಿ ಇಟ್ಕೊಂಡ್ರೆ ಇನ್ನೂ ಹೆಚ್ಚಿನ ದಿನ ಕೂಡ ಬಳಸೋದಕ್ಕೆ ಬರುತ್ತೆ. ಹೀಗೆ ಮಾಡಿ ಇಟ್ಕೊಳೋದ್ರಿಂದ ನೋಡಿ, ಅಡುಗೆ ಮಾಡೋವಾಗ ಗಡಿಬಿಡಿ ಇರೋದಿಲ್ಲ. ಬೇಗನೆ ಇದರಲ್ಲಿರುವಂತಹ ಹುಳಿಯನ್ನು ತೆಗೆದುಬಿಟ್ಟು ಸಾಂಬಾರ್ ಅಥವಾ ಪಲ್ಯಗಳಿಗೆ ಹಾಕಬಹುದು. ಇನ್ನು ನೋಡಿ, ಈ ಹುಣಸೆ ಹಣ್ಣನ್ನು ಸ್ವಲ್ಪ ಒಣಗೋದಕ್ಕೆ ಇಟ್ಟಿದ್ವಿ ಅಲ್ವಾ? ಸ್ವಲ್ಪ ಹೊತ್ತು ಇದು ಒಣಗಿದ ನಂತರ ಇದನ್ನು ಶೇಖರಿಸಿಡೋದಕ್ಕೆ ನೀವು ಈ ರೀತಿಯಾದ ಸ್ಟೀಲ್ ಡಬ್ಬ ಅಥವಾ ಪ್ಲಾಸ್ಟಿಕ್ ಡಬ್ಬವನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ. ಇದರ ಹುಳಿ ಅಂಶದಿಂದ ಸ್ಟೀಲ್ ಡಬ್ಬ ಕೂಡ ಹಾಳಾಗುತ್ತೆ. ಹಾಗೆಯೇ ಆರೋಗ್ಯಕ್ಕೂ ಅದು ಒಳ್ಳೆಯದಲ್ಲ. ಹಾಗಾಗಿ ನೀವು ಯಾವಾಗಲೂ ಗಾಜಿನ ಬಾಟಲಿಯಲ್ಲೇ ಹುಣಸೆ ಹಣ್ಣನ್ನು ಶೇಖರಿಸಿ ಇಡಬೇಕು. ನೋಡಿ, ಹೀಗೆ ಮೊದಲಿಗೆ ಒಂದು ಲೇಯರ್ ನೀವು ಹುಣಸೆ ಹಣ್ಣನ್ನು ಹಾಕಿ ಅದರ ಮೇಲೆ ಕಲ್ಲುಪ್ಪನ್ನು ಹಾಕಬೇಕಾಗತ್ತೆ. ಅಂದರೆ ಹರಳು ಉಪ್ಪು ಇರುತ್ತಲ್ವ ಅದು. ಇದು ಒಂದು ರೀತಿ. ಆದರೆ ಇನ್ನೊಂದು ರೀತಿಯಲ್ಲಿ ನೋಡಿ, ಹುಣಸೆ ಹಣ್ಣನ್ನು ನೀವು ಚಿಕ್ಕ ಚಿಕ್ಕ ಬಾಲ್ಗಳನ್ನಾಗಿ ಮಾಡಿ, ಅಂದರೆ ನಿಮಗೆ ಒಂದು ಟೈಮ್ನಲ್ಲಿ ಬಳಸೋದಕ್ಕೆ ಎಷ್ಟು ಬೇಕಾಗುತ್ತಲ್ವ ಆ ಅಳತೆಗೆ ನೀವು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು. ನೋಡಿ, ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ತಾ ಹೋಗಿ. ನೋಡ್ತಾ ಇದ್ದೀರಲ್ವ, ನಾನಿಲ್ಲಿ ಎಲ್ಲ ಹುಣಸೆ ಹಣ್ಣನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ಈಗ ಈ ಚಿಕ್ಕ ಚಿಕ್ಕ ಉಂಡೆಗಳನ್ನು ನೀವು ಉಪ್ಪಿನಲ್ಲಿ ಅದ್ದುಬಿಟ್ಟು, ಅಂದರೆ ಉಪ್ಪಿನಲ್ಲಿ ಅದನ್ನು ನೀವು ಹೊರಳಿಸಾಡಿ. ನೋಡಿ, ಈ ತರಹ ಒಂದರ ಬಟ್ಟಲಿನಲ್ಲಿ ಉಪ್ಪು ತೊಗೊಂಡ್ಬಿಟ್ಟು ಈ ಉಂಡೆಗಳನ್ನು ಅದರಲ್ಲಿ ಅದ್ದಿ ನಂತರ ನೀವು ಗಾಜಿನ ಬಾಟಲಿಯಲ್ಲಿ ಹಾಕ್ತಾ ಹೋಗಿ. ಇದೇ ತರಹ ನೀವು ಪ್ರತಿಯೊಂದು ಚಿಕ್ಕ ಚಿಕ್ಕ ಹುಣಸೆ ಹಣ್ಣಿನ ಉಂಡೆಗಳನ್ನು ಉಪ್ಪಿನಲ್ಲಿ ಅದ್ದಿ ಬಾಟಲ್ನಲ್ಲಿ ಹಾಕ್ತಾ ಹೋಗಬೇಕು. ನೀವು ಎಷ್ಟೇ ದೊಡ್ಡ ಕ್ವಾಂಟಿಟಿನಲ್ಲಿ ಹುಣಸೆ ಹಣ್ಣನ್ನು ತಂದಿದ್ರೂ ಈ ಐಡಿಯಾನ ಫಾಲೋ ಮಾಡಿ ಎಷ್ಟು ದಿನಗಳವರೆಗೆ ಇಟ್ಟರೂ ಕೂಡ ಹುಣಸೆ ಹಣ್ಣು ಹಾಳಾಗೋದಿಲ್ಲ. ನೋಡಿ, ಎಲ್ಲವನ್ನು ಈ ಬಾಟಲ್ಗೆ ತುಂಬಿದ ನಂತರ ಇದನ್ನೀಗ ಮುಚ್ಚಿ ನೀವು ಇಟ್ಕೊಳ್ಬಹುದು. ಬೇಕಂದಾಗ ನೋಡಿ, ಇದರಲ್ಲಿರುವಂತಹ ಒಂದು ಉಂಡೆಯನ್ನು ತಗೊಂಡ್ಬಿಟ್ಟು ನೀವು ಬಳಸಬಹುದು. ಈ ಐಡಿಯಾ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಲೈಕ್ ಮಾಡಿ, ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋದ ಜೊತೆ. ಧನ್ಯವಾದಗಳು.